ಹಲೋ ಗಾಯ್ಸ್, ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ಏನಪ್ಪ ಅಂತ ಅಂದರೆ ನಮ್ಮ ಹಿರಿಯೂರಿನಲ್ಲಿ ಶಕ್ತಿ ಗಣಪತಿ ಕೂರಿಸಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಎಕ್ಸಿಬಿಷನ್ಗೆ ನಾವು ಇವಾಗ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಹೋಗೋಕ್ಕೂ ಮುಂಚೆ ನಿಮಗೊಂದು ವಿಷಯ ಹೇಳಬೇಕು. ಏನಂತ ಯೋಚನೆ ಮಾಡ್ತಿದ್ದೀರಾ? ಅದೇನೂ ಇಲ್ಲ. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಅಥವಾ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ ಟೈಮ್ ಬಂದು 7:30. ನಾನು ನಮ್ಮ ಮನೆಯವರು, ನಮ್ಮ ಅತ್ತೆ, ನಮ್ಮ ಚಿರು ಹೊರಟಿದ್ದೀವಿ. ಮನೆಯಿಂದ ಹೊರಟು ಸೀದಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸಿಟಿಯಿಂದ ದೂರ ಇರೋದಕ್ಕಂತೂ ಈ ನಡುವೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಹೇಗಿದ್ರು ಗುರುವಾರ ಅಲ್ವಾ, ಸಿಟಿಗೆ ಬೇರೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಗುರುರಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ಆಗಿ ಬಂದಿದ್ದೆ ನಮ್ಮ ನೆಹರು ಮೈದಾನದಲ್ಲಿ ಶಕ್ತಿ ಗಣಪತಿ ದೇವಸ್ಥಾನಕ್ಕೆ. ನಮ್ಮ ಹಿರಿಯೂರಿನ ಈ ವರ್ಷದ ಶಕ್ತಿ ಗಣಪತಿ ನೀವು ನೋಡ್ತಾ ಇದ್ದೀರಲ್ಲ, ಇದೇನೆ. ನಮ್ಮ ಹಿರಿಯೂರಿನಲ್ಲಿರೋರು ಈ ವರ್ಷದ ಶಕ್ತಿ ಗಣಪತಿ ನೋಡಿಲ್ಲ ಅಂತ ಅಂದರೆ ಈಗಲೇ ತೋರಿಸ್ತಾ ಇದ್ದೀನಿ. ನೋಡಿ ಮನಸಾರ ಕೈ ಮುಗಿರಿ. ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಮನಸಾರ ಪ್ರೇಯರ್ ಮಾಡಿ. ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ಫಾಲೋ ಮಾಡ್ತಿದ್ದೀರೋ ಅವರಿಗೆಲ್ಲರಿಗೂ ಚೆನ್ನಾಗಿಟ್ಟಿರಲಿ, ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ನಾನು ಕೂಡ ಪ್ರೇಯರ್ ಮಾಡ್ಕೊಂಡಿದ್ದೀನಿ. ಈ ವರ್ಷದ ಗಣಪತಿನ ನೋಡಿಕೊಂಡು ನಾವು ಕೂಡ ಮನಸಾರ ಬೇಡ್ಕೊಂಡು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಮ್ಮ ಚಿರುದು ಫೋಟೋಸ್ ತಗೊಂಡು ಅಲ್ಲಿ ಪೊಂಗಲ್ ಪ್ರಸಾದ ಕೊಟ್ಟಿದ್ರು, ಅದನ್ನು ತಿಂದ್ಕೊಂಡು ನಾವು ಬಂದ್ವಿ ಎಕ್ಸಿಬಿಷನ್ ನೋಡೋದಕ್ಕೆ. ಇಲ್ಲಿ ಎಕ್ಸಿಬಿಷನ್ ಅನ್ನೋ ವಿಡಿಯೋ ಅಷ್ಟಾಗಿ ಏನೂ ತೊಗೊಂಡಿಲ್ಲ, ಯಾಕಂದರೆ ನನಗೆ ಅಲ್ಲಿ ತುಂಬ ಚೆನ್ನಾಗಿತ್ತು. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನರ್ವಸ್ ಆದೆ ನಾನು. ಎಲ್ಲ ಕಡೆಯೂ ಹೀಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದರೆ ನನಗೆ ಒಂಥರ ಅನ್ನಿಸ್ತು. ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಇದ್ರದ್ದು ಟ್ರೈನ್ ಇದೆ, ಮತ್ತು ಕಾರ್ ಇದೆ, ಒಂದು 4 ಟೈಪ್ಸ್ ಏನೋ ಗೇಮ್ಸ್ ಇದ್ವು ಮಕ್ಕಳಿಗೆ ಆಡೋ ಅಂಥದ್ದು. ಸೊ ಅದನ್ನೆಲ್ಲ ನಾವು 2-3 ಆಡಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಾಗಿ ನನ್ನ ಮಗ ಇದರಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬ ಹಠ ಮಾಡ್ತಿದ್ದ. ನಾನು ಹೋಗೋದಿಲ್ಲ, ನಾನು ಇದನ್ನು ಆಟ ಆಡೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾ ಇದ್ದ. ಅದಕ್ಕೆ ನಾನು ಜೊತೆ ಕುತ್ಕೊಂಡು ಆಡಿಸ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ಹಾಡಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ಆದರೆ ಇವಾಗ ನಾನು ನನ್ನ ಮಗನ ಜೊತೆ ಹಾಡ್ತಾ ಇದ್ದೀನಿ. ಇದೊಂಥರ ಬೇರೆಯೇ ಖುಷಿ ಕೊಡುತ್ತೆ. ನಾನಂತೂ ನನ್ನ ಮಗನ ಜೊತೆ ಆಟ ಆಡಿ ತುಂಬಾ ಎಂಜಾಯ್ ಮಾಡಿದೆ. ಅಲ್ಲಿ ದೊಡ್ಡವರಿಗೆ ಹಾಡೋ ಅಂಥದ್ದು ಸುಮಾರು ಇದ್ವು. ಬ್ರೇಕ್ ಡ್ಯಾನ್ಸು, ಜಾಯಿಂಟ್ ವಿಲ್ಲು, ಮತ್ತು ಹಡಗು, ಅದು ಹಡಗು ಅಂತೀನಿ, ಬೋಟು, ಮತ್ತೇನು ತುಂಬಾ ಇದ್ವು ಗೇಮ್ಸ್ ಎಲ್ಲ. ನಾವು ನಮಗೊಂದು ಸ್ವಲ್ಪ ಭಯ. ಜಾಯಿಂಟ್ ವಿಲ್ಲು, ಬ್ರೇಕ್ ಡ್ಯಾನ್ಸ್ ಏನೋ ಹಾಡ್ತೀನಿ ನಾನು. ಸೊ ಜಾಯಿಂಟ್ ವಿಲ್ ಹಾಡೋದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಭಯ ಪಡ್ತಾರೆ. ಅದಕ್ಕೆ ನಾವು 3 ಅಲ್ವಾ ಹೋಗಿತ್ತು. ನಾನೊಬ್ಬಳೇ ಹೋಗಿ ಅದರಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ಲಾಸ್ಟಿಗೆ ಈಗ ಇದೊಂದು ಹತ್ಕೊಂಡು ನಮ್ಮ ಚಿರುನ ಟ್ರೈನಲ್ಲಿ ಆಟ ಆಡಿಸ್ಕೊಂಡು ಲಾಸ್ಟಿಗೆ ನಾವು ಯಾವುದ್ರಲ್ಲಾದರೂ ಒಂದು ಹಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಈ ಭಯ ಅನ್ನಿಸ್ಬಾರ್ದು, ಈಸಿ ಅಂದರೆ ಎಂಜಾಯ್ ಮಾಡಬೇಕು ಅಂತೇಳಿ ನಮ್ಮ ಮನೆಯವರು ಇದಕ್ಕೆ ಡ್ರ್ಯಾಗನ್ ಜರ್ನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು, ಟಿಕೆಟ್ ಬಂದು 150 ಏನೋ ಇತ್ತು ಒಬ್ಬರಿಗೆ. ಸಣ್ಣ ಮಕ್ಕಳಿಗೆ 180 ರೂಪೀಸು ಸಣ್ಣ ಮಕ್ಕಳಿಗೆ. ಟಿಕೆಟ್ ತೊಗೊಂಡು ಈ ಡ್ರ್ಯಾಗನ್ ಜಾಯಿಂಟ್ ಗೇಮಲ್ಲೇನೋ ಅದು ಕೂತ್ಕೊಂಡ್ವಿ. ಆದರೆ ಅದನ್ನು ಫುಲ್ ಆಗೋ ಗಂಟ ನಾವು ವೇಟ್ ಮಾಡಬೇಕಾಗಿತ್ತು. ಇದ್ರ ಪಕ್ಕನೇ ಒಂದು ಬಲೂನ್ ಥರನೇ ಒಂದು ದೊಡ್ಡದಾಗಿ ಮನೆ ಕಟ್ಟಿದ್ರು. ಅಂದರೆ ಅದರಲ್ಲಿ ಗಾಳಿ ಊದ್ಬಿಟ್ಟು ಒಂಥರ ಟೆಂಟ್ ಥರ ಹಾಕಿದ್ದಾರೆ ಮಕ್ಕಳಿಗೆ ಆಟ ಆಡೋದಕ್ಕೆ, ಕುಣಿದಾಡೋದಕ್ಕೆ ಅಂತೇಳಿ. ನನಗದು ಚಿಕ್ಕ ಏಜಿಂದನೂ ನನಗದು ಇಷ್ಟನೇ ಇಲ್ಲ. ಏನೋ ಒಂಥರ ಅದು ಫಸ್ಟು ಹೇಟ್ ಮಾಡಿಬಿಡ್ತೀನಿ ಅದನ್ನು. ನನ್ನ ಮಗ ಚಿರು ನೀನು ಅದರಲ್ಲಿ ಹೋಗಿ ಆಟ ಆಡೋ ಅಂತ ಅಂದಿದ್ದಕ್ಕೆ ಅವನು ಇಲ್ಲಮ್ಮ ಅದು ಗಲೀಜಾಗಿದ್ದೆ, ನಾನು ಆಟ ಆಡಲ್ಲ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ನಾವು ಅದರಲ್ಲಿ ಆಡಿಸ್ಲಿಲ್ಲ. ಅದೇನು ಅಂತ ನಾನು ವಿಡಿಯೋ ಮಾಡಲಿಲ್ಲ. ನನಗದು ಇಷ್ಟ ಆಗಲಿಲ್ಲ. ನನಗೆ ಅದು ವಿಡಿಯೋ ಮಾಡೋಕ್ಕೂ ಗೊತ್ತಾಗಲಿಲ್ಲ ನನಗೆ. ಅದರಲ್ಲಿ ಎಲ್ಲ ಮಕ್ಕಳು ಕುಂದಾಡಿ ಕೆಳಗೆಲ್ಲ ಗಲೀಜು ಮಾಡಿರ್ತಾರೆ, ಮಣ್ಣು ಧೂಳು ತುಂಬಾ ಇರುತ್ತೆ. ಸೊ ಹಂಗಾಗಿ ಅವನು ಕೂಡ ಇಷ್ಟಪಡಲಿಲ್ಲ, ನನಗೂ ಕೂಡ ಇಷ್ಟ ಇರಲಿಲ್ಲ ಅವನಿಗೆ ಅದರಲ್ಲಿ ಆಟ ಆಡಿಸೋದಕ್ಕೆ. ನಾವು ಆಟ ಆಡಿಸ್ಲಿಲ್ಲ. ಸ್ಟಾರ್ಟ್ ಆದಮೇಲೆ 2 ರೌಂಡಿಗೇನೆ ಸ್ಟಾಪ್ ಮಾಡಿಬಿಟ್ರು. ಇದೇನಪ್ಪ 2 ರೌಂಡೇನಾ ಅಂತ ಅಂದ್ಕೊಂಡು ನಾವು ಕನ್ಫ್ಯೂಸ್ ಆಗಿದ್ವಿ. ಆಮೇಲೆ ಅವ್ರನ್ನ ಕೇಳಿದಾಗ ಇಲ್ಲ, ಅಲ್ಲಿ ಯಾರಿಗೋ ಅಲ್ಲಿ ತಲೆ ತಿರುಗ್ತಾ ಇದೆ, ವಾಮಿಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಅವರು ಎಕ್ಸ್ಚೇಂಜ್ ಆದರು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಜಾಯಿಂಟ್ ವಿಲ್ಲು, ಬ್ರೇಕ್ ಡ್ಯಾನ್ಸು ಎಲ್ಲವೂ ಬಂದಿದ್ವು. ಆದರೆ ಈ ವರ್ಷ ಮಾತ್ರ ಬೇರೆ ಥರ 2 ಕಾನ್ಸೆಪ್ಟ್ ಬಂದಿದೆ. ಅದೇನಂದರೆ ಅದರಲ್ಲಿ ಒಂದು ಈಚಲ್ ಗಾಡಿ ಅನಿಸುತ್ತೆ, ಅದರಲ್ಲಿ ಒಂದು ಡೆವಿಲ್ ಕಾನ್ಸೆಪ್ಟನ್ನ ರೆಡಿ ಮಾಡ್ಕೊಂಡಿದ್ರು. ಅದು ಒಂದು ನೋಡೋಕ್ಕಂತೂ ಹಾರಿಬಲ್ ಆಗಿತ್ತು. ಬಟ್ ಓಕೆ, ಹೆದರ್ಕೋಣ ಅಂಥದ್ದು ಏನಿಲ್ಲ, ಚೆನ್ನಾಗಿತ್ತು. ಅದು ಒಂದು
ಆ್ಯಂಡ್ ಸೆಕೆಂಡ್ ಒನ್ನು ಪೂರ್ತಿ ಸರ್ಕಲ್ ಟೈಪಲ್ಲಿ ತಿರುಗ್ತಾ ಇರುತ್ತೆ. ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ. ಸರ್ಕಲ್ ಟೈಪಲ್ಲಿ ತಿರುಗ್ತಾ ಇರುತ್ತೆ ಅಂದರೆ ಅದು ಜಾಯಿಂಟ್ ವೀಲ್. ಆದರೆ ನಾನು ಹೇಳ್ತಾ ಇರೋದು ಇದಲ್ಲ, ಆ ಥರದ್ದೊಂದಿದೆ. ಆದರೆ ನಾವು ಹೋದಾಗ ಅದು ಸ್ಟಾಪ್ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಜಸ್ಟ್ ಈಗ ಒಂದು 10 to 12 ಮಿನಿಟ್ಸಲ್ಲಿ ನಮ್ಮ ಡ್ರ್ಯಾಗನ್ ಜರ್ನಿ ಸ್ಟಾರ್ಟ್ ಆಗಿದೆ ನೋಡಿ. ಫೈನಲ್ ಆಗಿ ಡ್ರ್ಯಾಗನ್ ಸೀಟ್ ಫುಲ್ಲಾಗಿ ಟ್ರೈನ್ ಥರ ಓಡ್ತಾ ಇದೆ. ನಮ್ಮ ಚಿರುಗೆ ಇದ್ರಲ್ಲಿ ಕುತ್ಕೊಂಡಾಗ ಹೇಳ್ತಾ ಇದ್ದೆ, ಚಿರು ಕೇಕ್ ಹೊಡಿ, ಕಿರ್ಚಾಡಿ, ವಿಷಲ್ ಹೊಡಿ ಅಂತೆಲ್ಲ ಹೇಳ್ತಾ ಇದ್ದೆ. ಯಾಕಂದರೆ ಆ ಥರ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಭಯ ಅನ್ಸೋದಿರೋದಿಲ್ಲ, ಮತ್ತು ಖುಷಿ ಇರುತ್ತೆ, ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಅಷ್ಟೇ. ಸೊ ನನಗಿದು ಸ್ವಲ್ಪ ಓಕೆ ಅನ್ನಿಸ್ತು. ಆದರೆ ಬ್ರೇಕ್ ಡ್ಯಾನ್ಸು, ಜಾಯಿಂಟ್ ವೀಲು, ಹಡಗು ಅಂದರೆ ಬೋಟು ಇದರಲ್ಲೆಲ್ಲ ಹಾಕಿದರೆ ತುಂಬಾ ಎಂಜಾಯ್ ಮಾಡ್ಬೋದಾಗಿತ್ತು. ಕೇಕ್ ಹೊಡಿಬೋದಾಗಿತ್ತು, ಹಚ್ಬೋದಾಗಿತ್ತು. ಎಷ್ಟು ಚೆನ್ನಾಗಿರೋದು. ಅದರಲ್ಲಿ ಸಿಗೋ ಮಜಾ ಇದು ಚಿಕ್ಕದ್ರಲ್ಲಿ ಸಿಗೋದಿಲ್ಲ. ಸೊ ಅದು ಮುಗಿಸ್ಕೊಂಡು ನಾವಿಲ್ಲಿ ಚಿರುನ ಆಟಾಡ್ಸೋಣ ಅಂತೇಳಿ ಇದರಲ್ಲಿ ಏನಂತಾರೆ ಇದನ್ನು ಆ್ಯಕ್ಚುಲಾಗಿ ಚಾಟ್ಸ್ ತಿನ್ನೋಣ, ಆಮೇಲೆ ಆಟಾಡ್ಸೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಚಿರು ನಾನು ಇದರಲ್ಲಿ ಆಟಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಜಂಪಿಂಗ್ ಟೀಮಲ್ಲಿ ಹತ್ಕೊಂಡ ಅವನು. ಇದರಲ್ಲಿ ಹೋಗಬೇಕಾದ್ರೆ ಅವನಿಗೆ ತುಂಬಾ ಖುಷಿ ಇತ್ತು. ಹೋಗಾದ್ಮೇಲೆ ಅವನಿಗೆ ಗೊತ್ತಾಗಿದೆ ಅಷ್ಟೊಂದು ಈಸಿ ಇಲ್ಲ ಅಂತ ಗೊತ್ತಾಗಿದೆ. ಮನೇಲೆಲ್ಲ ಅವನು ತುಂಬ ಮೇಲಿಂದೆಲ್ಲ ಜಂಪ್ ಮಾಡ್ತಾ ಇದ್ದ, ಎವರೋದು ನಮ್ಮ ಹೊಟ್ಟೆ ಮೇಲೆಲ್ಲ ಕುಂದು ಆಟಾಡ್ತಾ ಇದ್ದ. ಆದರೆ ಅದಕ್ಕೆ ರಿಲೇಟೆಡಾಗಿ ಇದನ್ನು ಕಂಪೇರ್ ಮಾಡಿದ್ರೆ ಇದು ತುಂಬಾ ಟೈಟ್ ಇದೆ ಈ ಟೇಬಲ್ಲು. ಅವನಿಗೊಂದು ಸ್ವಲ್ಪ ಭಯ ಆಗಿದೆ. ಇನ್ನೊಂದು ಹುಡುಗ ಅಲ್ಲಿ ನಮ್ಮ ಚಿರುನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದ. ಅದಕ್ಕೂ ಅವನು ಜಂಪಿಂಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಬೇಡ ಬಿಡು, ಲಾಸ್ಟಿಗೆ ಹತ್ತೇ ಬಿಟ್ಟ ಅವನು. ಬೇಡ ಬಿಡು ಅಂತೇಳಿ ನಾವು ಕರ್ಕೊಂಡ್ಬಂದು ಸ್ವಲ್ಪ ಬನಾನಾ ಬಜ್ಜಿ ತಿನ್ಕೊಂಡು, ಅವ್ರೊಂದು ಪ್ಲೇಟು ನಾನೊಂದು ಪ್ಲೇಟು ಬನಾನಾ ಬಜ್ಜಿ ತಿನ್ಕೊಂಡು ನನ್ನ ಫೇವ್ರೇಟು ಬ್ಯಾಂಗಲ್ ಕಲೆಕ್ಷನ್ಗೆ ಬಂದ್ವಿ. ನಾನು ಬ್ಯಾಂಗಲ್ ಕಲೆಕ್ಷನ್ಸು ಒಂದು 4-5 ಡಜನ್ ಏನೋ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ, ಯಾವ ಥರ ತೊಗೊಂಡಿದ್ದೀನಿ, ಯಾವ ಕಲರು, ಯಾವ ಡಿಸೈನು ಅಂತ ಹೇಳಿ ನಾನು ತೋರಿಸ್ತೀನಿ. ಇದೇ ವ್ಲಾಗಲ್ಲಿ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ. ಇಷ್ಟೆಲ್ಲ ಆಡಿ ಶಾಪಿಂಗ್ ಮಾಡಿ ಸ್ವಲ್ಪ ತಿಂದು ಆಗಷ್ಟರೊಳಗೆ 8:45 ಆಗಿತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಆರ್ಕೆಸ್ಟ್ರಾ ನೋಡೋಣ ಅಂತೇಳಿ ಬಂದ್ವಿ. ಆ್ಯಕ್ಚುಲಿ ಇವತ್ತು ಆರ್ಕೆಸ್ಟ್ರಲ್ಲಿ ಇಲ್ಲಿ ಇವರು ಯಾವ ಸಾಂಗಿಗೆ ಸ್ಟೆಪ್ ಆಗ್ತಾ ಇದ್ದಾರೆ ಅಂತಂದರೆ, ಯಾಮಿನಿ ಯಾರಮ್ಮ ನೀನು ಯಾಮಿನಿ, ಈ ಸಾಂಗಿಗೆ ಸ್ಟೆಪ್ ಆಗ್ತಾ ಇದ್ದಾರೆ ಅವರು. ವಿಷ್ಣುವರ್ಧನ್ ಅವ್ರದ್ದು ಸಾಂಗು ಮತ್ತು ಡ್ಯಾನ್ಸು ಬರೀ ಅದನ್ನೇ ಆಡ್ತಾಯಿದ್ರು. ಆದರೆ ಸೆಂಟ್ರಲಲ್ಲಿ ಮಾತ್ರ ಬೇರೆ ಬೇರೆ ರಿಮಿಕ್ಸ್ ಸಾಂಗ್ಗಳೆಲ್ಲ ಆಡ್ತಾ ಇದ್ದಾರೆ. ಯಾಕಪ್ಪ ಬರೀ ವಿಷ್ಣುವರ್ಧನ್ ಅವ್ರದ್ದೇ ಹಾಡ್ತಾ ಇದ್ದಾರೆ ಅಂತಂದರೆ, ನಿನ್ನೆ ಅವ್ರದ್ದು ಬರ್ತ್ಡೇ ಇತ್ತು. ಸೊ ಅದಕ್ಕೆ ಇವತ್ತು ಅವ್ರ ಪರವಾಗಿ ಅವರ ಸಾಂಗು ಮತ್ತು ಡ್ಯಾನ್ಸು ಮತ್ತು ಅವ್ರದ್ದೇ ಒಂದು ಕಾಪಿ ಮಾಡ್ತಾ ಇದ್ದಾರೆ. ಅವ್ರ ಡೈಲಾಗ್ಸ್ ಎಲ್ಲ ಕಾಪಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಯಾಮಿನಿ ಡ್ಯಾನ್ಸ್ ನೋಡುವಾಗ ತುಂಬ ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ. ಸೊ ಸಾಕು, ಇದೊಂದೇ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಈ ಕಡೆ ಬಂದ್ವಿ. ಹಂಗೆ ಚಿರುಗಿ ಇನ್ನೇನು 9 ಗಂಟೆ ಆಯಿತು, ಏನಾದರೂ ಸ್ವಲ್ಪ ಹಂಗೆ ತಿನ್ನಿಸ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಈ ಕಡೆ ಹತ್ರದಾಗ ಬಂದ್ವಿ. ಅಂದರೆ ಇದ್ರ ಪಕ್ಕನೇ ಚಾಟ್ಸ್ ಎಲ್ಲ ಇಟ್ಕೊಂಡಿರೋ ಅಂಥದ್ದು. ಅದಕ್ಕೆ ಈ ಕಡೆ ಬಂದ್ವಿ ನಾವು. ಮತ್ತು ಬಂದಾದಮೇಲೆ ಇಲ್ಲಿ ಅವರು ಪಾನಿಪುರಿ ಮತ್ತು ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ನನಗಿಲ್ಲಿ ಹತ್ರದಾಗೆ ಯಾವುದೂ ಕ್ರೌಡ್ ಇರಲಿಲ್ಲ, ಜನ ಯಾರೂ ನಿಂತಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹತ್ರದಾಗ ಬಂದು ವಿಡಿಯೋ ಮಾಡಿಕೊಂಡೆ. ಈ ಸಾಂಗ್ ಬಂದು ಮುಕ್ಕಾಬಲ್ಲ ಅದೇನೋ ಸಾಂಗ್ ಇದೆ, ಅದು ಸುಬ್ಬಾನಲ್ಲ ಓ ಲೈಲಾ ಓ ಲೈಲಾ ಈ ಸಾಂಗ್ ಇದೆ. ಈ ಸಾಂಗು ಯಾವ ಮೂವಿದು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೇನಾದರೂ ಗೊತ್ತಿದ್ರೆ. ನನಗಂತೂ ಗೊತ್ತಿಲ್ಲ. ಈ ಸಾಂಗ್ನ ಡ್ಯಾನ್ಸ್ ಮಾಡೋದಕ್ಕೆ ಅಂತಲೇ ಬರೆದಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಅಷ್ಟು ಕರೆಕ್ಟಾಗಿ ಡ್ಯಾನ್ಸಿಗೆ ತಕ್ಕಂತೆ ಸಾಂಗ್ ಕೂಡ ಬರೆದಿದ್ದಾರೆ, ಅಥವಾ ಸಾಂಗಿಗೆ ತಕ್ಕಂತೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಡ್ಯಾನ್ಸ್ ಮಾತ್ರ ಸಖತ್ತಾಗಿತ್ತು. ಅಲ್ಲಿ ಪಾನಿಪುರಿ ಮತ್ತು ಫ್ರೈಡ್ ರೈಸ್ ತಿನ್ನೋದು ಬಿಟ್ಟು ಇಲ್ಲಿ ಡ್ಯಾನ್ಸ್ ನೋಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಫೈನಲಾಗಿ ಈ ಸಾಂಗು ಡ್ಯಾನ್ಸ್ ಮಾತ್ರ ಪರ್ಫೆಕ್ಟ್ ಆಗಿತ್ತು, ಸೂಪರಾಗಿತ್ತು. ಅಲ್ಲಿ ನಾವು ಮಸಾಲೆ ಪುರಿ ಮತ್ತು ಫ್ರೈಡ್ ರೈಸ್ ತಿನ್ಕೊಂಡು ಹೊಟ್ಟೆ ಒಂಥರ ಫುಲ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಗ್ರೌಂಡಿಗೆ ಬಂದು ಇಲ್ಲಿ ಲೆಮನ್ ಸೋಡಾ ಕುಡಿಯೋಣ ಅಂತೇಳಿ ತೊಗೊಂಡ್ವಿ. ನಮ್ಮ ಚಿರುಗೆ ಒಂದು ಸ್ವಲ್ಪ ಕುಡಿಸಿದ್ರು. ಅವನಿಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಕುಡಿದು ಹಾಗೆ ಬಿಟ್ಟ, ನನಗೆ ಬೇಡ ಅಂತ. ಸೊ ನಾನು ಸ್ವಲ್ಪ ಕುಡಿದು ಮನೆಗೆ ಬಂದ್ವಿ. ಲೆಮನ್ ಸೋಡಾದಲ್ಲಿ ಕೆಲವರು ಸ್ವೀಟ್ ಇಷ್ಟಪಡ್ತಾರೆ, ಕೆಲವರು ಸಾಲ್ಟ್ ಇಷ್ಟಪಡ್ತಾರೆ. ಆದರೆ ನನಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಎರಡೂ ಇಷ್ಟ ಆಯಿತು. ಸೊ ಅದನ್ನು ತಗೊಂಡು ಕುಡಿದು ಮನೆಗೆ ಬಂದ್ವಿ. ಬಂದ ತಕ್ಷಣ ನನ್ನ ಮಗ ಇದನ್ನು ಬಿಟ್ಕೊಡು, ನಾನು ಆಟ ಆಡ್ತೀನಿ ಅಂತೇಳಿ ಹಠ ಮಾಡ್ತಾಯಿದ್ದ, ಕೇಳ್ತಾ ಇದ್ದ.
ಸೊ ಅದನ್ನು ಬಿಚ್ಚಿಕೊಟ್ಟೆ. ಅವನು ಖುಷಿಯಿಂದ ಆಟ ಆಡ್ಕೊಳ್ತಾ ಮಾಡೇ ಬಿಟ್ಟ ಅವನು ಆಟ ಆಡೋದಕ್ಕೆ. ಆ್ಯಂಡ್ ಇದು ಒಂದು ಚಿಕ್ಕ ಬಾಲ್ ತೊಗೊಂಡೆ, ಲೈಟಿಂಗ್ಸ್ ಬರುತ್ತೆ ಮೇಲ್ಗಡೆ, ಒಳಗಡೆ ಸ್ಟಾರ್ ಇರೋ ಅಂಥದ್ದು ಮತ್ತು ಮೇಲ್ಗಡೆ ಬಟರ್ಫ್ಲೈ ಇರೋ ಅಂಥದ್ದು. ಈ ಥರದ್ದೊಂದು ತೊಗೊಂಡು ನನ್ನ ಚಿರಿಗೆ ಮನೆಗೆ ಎಷ್ಟೇ ಆಟ ಸಾಮಾನಿದ್ರೂ ಹೊರಗಡೆ ಹೋಗಿದ್ದಾಗ ಮಾತ್ರ ಬೇಕೇ ಬೇಕು ಅಂತ ಆಟ ಮಾಡ್ತಾನೆ. ಅದರಲ್ಲೂ JCB, ಟ್ಯಾಕ್ಟ್ರಿ, ಟ್ರಕ್ಕು ಈ ಮೂರಂತೂ ಕಂಪಲ್ಸರಿ ನೋಡ್ತಾನೆ. ಮತ್ತು ತೊಗೊಂಡು ಬರಲೇಬೇಕಾಗತ್ತೆ ನಾವು, ಅಷ್ಟೊಂದು ಆಟ ಮಾಡ್ತಾನೆ. ಸೊ ಹಂಗೆ ತೊಗೊಂಡು ಬಂದ್ವಿ. ನೋಡಿರಿ ಹಾಲೆ ಸ್ಟಾರ್ಟ್ ಮಾಡಿದ್ದಾನೆ ಆಟ ಆಡೋದಕ್ಕೆ. ಗಂಡು ಮಕ್ಕಳಿಗೆ ಇವೆಲ್ಲ ಇಷ್ಟ ಆದರೆ ಹೆಣ್ಮಕ್ಳಿಗೆ ಬರೀ ಅಡುಗೆ ಮಾಡೋದು, ಗೊಂಬೆ, ಟೆಡ್ಡಿ ಬೇರು ಈ ಥರದ್ದು ಇಷ್ಟ ಆಗುತ್ತೆ. ನಿನ್ನೆ ರಾತ್ರಿ ನಾವು ಬಂದಿದ್ದೆ 10:15 ಆಗಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ನೋಡಿಬಿಟ್ಟು ಅವನು ಚಿರುನ್ನು ಆಟ ಆಡ್ತಾ ಇದ್ನಲ್ಲ, ಸೊ ಅದಕ್ಕೆ ವಿಡಿಯೋನ ಹೆಣ್ಣು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಇವಾಗ ನಾನು ಏನೇನು ಬ್ಯಾಂಗಲ್ ಕಲೆಕ್ಷನ್ ತೊಗೊಂಡೆ ಅನ್ನೋದನ್ನು ನಾನು ಇದೇ ವ್ಲಾಗಲ್ಲಿ ಹೇಳ್ತೀನಿ. ಅಳ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ತಾಯಂದ್ರಿಗೂ ಎದ್ದರೆ ಸಾಕು ಮಕ್ಕಳು ಕುಯ್ ಅನ್ನೋದೇ ಸೌಂಡು ಕೇಳ್ತಾನೆ ಇರಬೇಕು, ಅಳೋದು. ಅಲ್ಲಿ ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ, ಬರೋದು ಒಂದು 10:30 ಆಗಿತ್ತು, 10:15 ಆಗಿತ್ತು. ನೋಡೋಣ ಬನ್ನಿ. ಕೊಂದಮ್ಮ ಅಳ್ತಿರಲ್ಲಮ್ಮ, ಅಳ್ಬೇಡಿ ಕಂದಮ್ಮ, ಅಳ್ತಿರಮ್ಮ. ಕಳೋದು ನೀವು. ಹಾಯ್ ಮಾಡು, ಹಾಯ್ ಮಾಡು. ಮಾಡಲ್ಲ? ಗುಡ್ ಮಾರ್ನಿಂಗ್ ಹೇಳಲ್ಲ? ಹೇಳು. ಎತ್ಕೊಳೋದು ಬೇಡವಾ? ಏನಿಟ್ಟಿದ್ದೀರ? ಟ್ಯಾಕ್ಟ್ರಿ ಅಲ್ಲಿಟ್ಟಿದ್ದೀರಾ? ಬಾಲ್ ಎಲ್ಲಿ? ಲೈಟಿಂಗ್ ಬಾಲ್ ಎಲ್ಲಿದೆ? ಬಾಲ್ ತಗೋ. ಕೆಳಗೆ ಹಾಕಿದ್ದಾನೆ. ರಾತ್ರಿ ಆಟ ಆಡ್ಕೊಂಡು ನೋಡಿ ಎಷ್ಟು ಹುಷಾರಾಗಿ ಹೆಂಗೆ ಹೋಗಿದ್ದ ಹಂಗೆ ಬರ್ತಾನೆ. ಇದೇ ಥರನೇ ಸೇಮ್ ಚಿಕ್ಕ ಹುಡುಗನಲ್ಲೂ ಅಷ್ಟೇ. ನಂಬೆಗಾಲು ಇಟ್ಕೊಂಡು ಮಂಡಿಯಿಂದ ಓಡಾಡ್ತಿದ್ದಲ್ಲ, ಆ ಟೈಮಲ್ಲೂ ಅಷ್ಟೇ. ಹಂಗೆ ಹುಷಾರಾಗಿ ಬರೋಣ. ಒಂದು ಚೂರು ಹೇಟ್ ಮಾಡ್ಕೊತಾ ಇರಲಿಲ್ಲ. ಭಾರಿ ಬುದ್ಧಿವಂತ ಇವನು. ಚೆನ್ನಾಗಿದೆಯಾ? ಏನೇನು ತಗೊಂಡೆ ನೀನು? ಅಲ್ಲಪ್ಪ, ಎಕ್ಸಿಬಿಷನಲ್ಲಿ ಏನೇನು ತಗೊಂಡೆ ನೀನು? ಏನೇನು ತಗೊಂಡೆ? ಎಕ್ಸಿಬಿಷನ್ಗೆ ಹೋದ್ಮೇಲೆ ಮಕ್ಳಿಗೆ ಆಟ ಆಡೋದಕ್ಕೆ ವಸ್ತುಗಳಿದ್ದೇ ಇರ್ತವೆ. ಇದಾವೆ ಕೊಡಿಸ್ಕೊಂಡು ಬರ್ಲೇಬೇಕು. ನಾವು ಕೊಡ್ಸಿಲ್ಲ ಅಂತಂದ್ರೆ ಮಕ್ಳು ಬಿಡ್ತಾರ? ಚಾನ್ಸ್. ಮಾತಾಡ್ಬೇಕು ನೀನು. ಜಾತ್ರೆಗೆಲ್ಲ ಒಳ್ಳೆ ಕ್ವಾಲಿಟಿ ಅಂತ ಹುಡ್ಕೊಂಡೋದ್ರೆ ಯಾವ್ದು ಕೂಡ ಸಿಗೋದಿಲ್ಲ. ಅದರಲ್ಲಿ ಚೆನ್ನಾಗಿರೋದು ಸ್ವಲ್ಪ ಕ್ವಾಲಿಟಿನಲ್ಲಿ ತಗೊಂಡ್ ಬಂದ್ವಿ. ಹಾಗೆ ಇದು ಒಂದು ಬಾಲ್ ತಗೊಂಡ್ ಬಂದ್ವಿ. ಮಕ್ಳಿಗೆ ಇದು ಕ್ವಾಲಿಟಿ ಇರೋದು, ಇದು ಕ್ವಾಲಿಟಿ ಇಲ್ಲದ್ದು, ಇದು ಸಣ್ಣ ಅಮೌಂಟು ದೊಡ್ಡ ಅಮೌಂಟು ಅಂತ ಏನು ಗೊತ್ತಿಲ್ಲದೆ ಅವ್ರಿಗೆ ಕಣ್ಣಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತಾ ಅದರಲ್ಲಿ ಅವ್ರು ಇಷ್ಟಪಟ್ಟದನ್ನ ತಕ್ಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಅವ್ರ ಖುಷಿಗೆ ಯಾವುದೇ ರೀತಿ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದನ್ನ ತ್ಯಾಗ ಮಾಡಿದ್ರು ಅದು ದೊಡ್ಡದಲ್ಲ. ಕೆಳಗೆ ಇಲ್ಲಿ ನೋಡಿಲ್ಲಿ ಹಿಂಗೆ ಪೀಸ್ ಹಾಕಿದ್ರೆ ಲೈಟ್ ಬರುತ್ತೆ. ತಲೆಗೆ ಹೊಡ್ಕೊಳೋದಂತ ಏನಿಲ್ಲ, ಆಯಿತಾ? ತಲೆಗೆ ಹೊಡ್ಕೋಬೇಡ. ಕೆಳಗೆ ಹಿಂಗೆ ಪಿಚ್ ಹಾಕು. ಹಂಗಾಕಿದ್ರೆ ಬರುತ್ತೆ. ತಗೋ. ಓಕೆ. ನನ್ನ ಮಗಂದಂಗೆ ನಾನು ಹೋಗ್ಬೇಕು, ಸಮಾಧಾನ ಮಾಡಬೇಕು, ಆಮೇಲೆ ಸುಮ್ಮನೆ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ.
ಇನ್ನು ಅಲ್ಲಿ ಮಕ್ಕಳಿಗೆ ಆಟ ಸಾಮಾನೆಲ್ಲ ಇಟ್ಕೊಂಡಿರ್ತಾರಲ್ಲ, ಅದು ಹೋಗ್ತಾ ನೋಡುವಾಗ್ಲೇ ಅಮ್ಮ ನನಗೆ ಇದ್ಬೇಕು ಆಗಬೇಕು ಪಾಪ ಅಂತ ಹಠ ಮಾಡ್ತಿದ್ದ. ಅಮ್ಮ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹಿಡ್ದು ಕೈಯೆಲ್ಲ ಎಳೆದು ಕರ್ಕೊಂಡು ಹೋಗ್ತಾ ಇದ್ದ. ಆ್ಯಂಡ್ ಲಾಸ್ಟಿಗೆ ಅಲ್ಲಿ ಯಾವ ಅಷ್ಟು ಕ್ವಾಲಿಟಿ ಇರಲ್ವಲ್ಲ, ಸೊ ಮಕ್ಕಳಿಗೆ ಅವ್ರ ಖುಷಿಗೋಸ್ಕರ ಹೆಣ್ಮಕ್ಳಿಗೆ ಬೇಕಾಗಿರೋದು ಬಟ್ಟೆ, ಜ್ಯುವೆಲ್ರಿ, ಹಾಗೆ ಇನ್ನೂ ಏನೇನೋ ಬಂದಿರುತ್ತೆ ಅಲ್ವಾ. ಆ್ಯಂಡ್ ನನಗೆ ಫೇವ್ರೆಟ್, ನನಗೆಲ್ಲೋದ್ರೂ ನಾನು ಜಾಸ್ತಿ ಬಳೆನೇ ಯೂಸ್ ಮಾಡೋದಿಲ್ಲ, ಜಸ್ಟ್ ಸುಮ್ಮನೆ ತಗೊಂಡು ಇಟ್ಕೊಂಡಿರ್ತೀನಿ, ಯೂಸ್ ಮಾಡೋದಿಲ್ಲ, ಜಾಸ್ತಿ ಎಲ್ಲೂ ಯೂಸ್ ಮಾಡೋದಿಲ್ಲ. ಬಟ್ ನನಗೆ ಬ್ಯಾಂಗಲ್ಸ್ ಅಂದರೆ ಇಷ್ಟ, ಅದು ಮ್ಯಾಚಿಂಗ್ ಸ್ವಲ್ಪ ಡಿಸೈನ್ ಆಗಿರೋದು, ಸ್ಟೋನ್ ಥರ ಇರೋದು, ಆ ಥರದ್ದಾದ್ರೆ ನಂಗೆ ತುಂಬ ಅಂದರೆ ಇಷ್ಟ ನನಗೆ. ಸೊ ಅದಕ್ಕೆ ಅದೇ ಥರ ಇರೋ ನನಗಿಷ್ಟ ಆಗಿರೋದು ಸ್ವಲ್ಪ ಬ್ಯಾಂಗಲ್ 4-5 ಡಜನ್ ತೊಗೊಂಡಿದ್ದೀನಿ. ನಿಮ್ಗೆ ಇವಾಗ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ನಾವು 10:30 ಬಂದಿತ್ತು, ವಿಡಿಯೋ ಎಡ್ ಮಾಡೋಕ್ಕಾಗಲಿಲ್ಲ. ನಮ್ಮ ಚಿರು ಬೇರೆ ಯಾಕೋ ಸ್ವಲ್ಪ ಅಳ್ತಾ ಇದ್ದ, ಇನ್ನೂ ಬೇಕು, ಆಟ ಸಾಮಾನು ಬೇಕು, ಇನ್ನೂ ಆಟ ಆಡೋಣ ಅಂತ. ಲಾಸ್ಟಿಗೆ ಲೆಮನ್ ಸೋಡಾ ಕುಡ್ಕೊಂಡು ಮನೆಗೆ ಬಂದ್ವಿ. ಬರೋ ಹೊತ್ತಿಗೆ 10:15 ಆಗಿತ್ತು. ಅದಕ್ಕೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ನಿದ್ದೆ ಬಂತು. ಮತ್ತು ನಮ್ಮ ಚಿರು ಆಟ ಮಾಡ್ತಾಯಿದ್ದ ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ವಿ. ಅದಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮಗೆ ನಾನು ಏನು ತೊಗೊಂಡೆ, ಒಂದೇ ನಾನು ಬ್ಯಾಂಗಲ್ ತೊಗೊಂಡಿರೋದು, ಇನ್ನೇನು ತೊಗೊಂಡಿಲ್ಲ. ನಾನು ಆ ಬ್ಯಾಂಗಲ್ ತೋರಿಸ್ಬಿಡ್ತೀನಿ, ಓಕೆನಾ? ನೋಡಿ, ಸ್ಟಾರ್ಟ್ ಆಯಿತಾ? ಟ್ಯಾಕ್ಟ್ರನಾಗೆ ಹೋಗಿ ಸ್ಕೂಲ್ಗೆ ಹೆಂಗ ನೋಡಿ, ಇದು ಸ್ವಲ್ಪ ಕ್ವಾಲಿಟಿ ಅಂತ ಅನ್ನಿಸ್ತು. ಆ್ಯಂಡ್ ಇದಿಷ್ಟು ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್. ಈ ಥರದೊಂದು, ಇದು ಸಿಂಗಲ್ ಆಗಿ ಯೂಸ್ ಮಾಡ್ಬೋದು. ಈ ಥರದ್ದು ಈ ಥರ ಚಿಕ್ಕದಾಗಿ ಈ ಥರ ಗ್ಯಾಪಲ್ಲಿ ಸ್ಟೋನ್ ಥರ ಕೊಟ್ಟಿದ್ದಾರೆ ನೋಡಿ, ಸ್ಟೋನ್ ಥರ ಅಪ್ಪಾಜಿ ಸುಮ್ಮನಿರಮ್ಮ, ಹೊಡೆದೋಗ್ತವೆ. ಆ್ಯಂಡ್ ಇದು ಒಂದು ಸೆಟ್ಟು ಸ್ಯಾರಿ ಮೇಲೂ ಯೂಸ್ ಮಾಡ್ಬೋದು. ಮತ್ತು ಫಂಕ್ಷನಿಗೆ ಏನಾದರೂ ನಾವು ಚೂಡಿ ಹಾಕ್ಕೊಂಡು ಹೋದರೆ ಆ ಚೂಡಿಗೂ ಮ್ಯಾಚ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ನಾವು ಒಂದೊಂದು ಸಿಂಗಲ್ ಹಾಕ್ಕೊಂಡು ಹೋದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಮಸ್ತು ಎಲಿಗೆಂಟಾಗಿ ಗ್ರ್ಯಾಂಡ್ ಅನ್ಸನ್ನೇ ಕಾಣಿಸುತ್ತೆ. ಇದೊಂದು ಸೆಟ್ಟು ಗ್ರೇ ಕಲರ್ ಇದೆ, ಇದು ಆ್ಯಂಡ್ ಗ್ರೇ ಕಲರ್ ಇದೆ ಡ್ರೆಸ್ಸು, ಚೂಡಿ ಡ್ರೆಸ್ ಅದು. ಸೊ ಅದಕ್ಕೆ ಇದು ಮ್ಯಾಚಿಂಗಾಗಿ ತೊಗೊಂಡಿದ್ದೀನಿ. ರೈನ್ಬೋ ಕಲೆಕ್ಷನ್ಸ್ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದೆ ನೋಡಿ. ಅದಿತಿ ಪ್ರಭುದೇವರು ಇರ್ತಾರಲ್ಲ, ಅವರೊಂದು ರೀಲೆಲ್ಲ ಹಾಕ್ಕೊಂಡಿದ್ದಾರೆ, ಎಷ್ಟು ರೀಸೆಂಟಾಗಿ ಅದು ಮಾಡಿರೋದು, ಎಷ್ಟು ಚೆನ್ನಾಗಿದೆ, ಎಷ್ಟು ಎಲಿಗೆಂಟಾಗಿ ಕಾಣ್ತಾ ಇದ್ದಾರೆ. ಆ ಥರ ಸೀರೆಗೆ ಇವು ತುಂಬ ಮ್ಯಾಚ್ ಆಗ್ತವೆ ಬಳೆಗಳು. ಸೊ ಅದಕ್ಕೆ ಈ ಥರದ್ದೊಂದು ಇರಲಿ ಅಂತೇಳಿ ತೊಗೊಂಡಿದ್ದೀನಿ. ಸೊ ಇದಾಗಿತ್ತು ಈ ಎಕ್ಸಿಬಿಷನ್ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಬಾಯ್ ಬಾಯ್.